ನಮಸ್ಕಾರ ಸ್ನೇಹಿತರೆ. ಓಂ ಸಾಯಿರಾಮ್. ಶಿರಡಿವಾಸಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಸ್ನೇಹಿತರೆ, ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ಸಾಯಿಬಾಬಾರವರು ನಿಮ್ಮ ಜೀವನದ ಪ್ರಮುಖ ಪ್ರಶ್ನೆಗಳಿಗೆ ಉತ್ತರ ನೀಡಲಿದ್ದಾರೆ. ನೀವು ಬಹಳ ದಿನಗಳಿಂದ ಯಾವುದೋ ಗೊಂದಲದಲ್ಲಿದ್ದೀರಾ ಅಥವಾ ಬಾಬಾರಿಂದ ಒಂದು ಸೂಚನೆಗಾಗಿ ಕಾಯುತ್ತಿದ್ದೀರಾ. ಹಾಗಾಗಿ ಈ ಸಂದೇಶ ನಿಮಗಾಗಿಯೇ ಇದೆ. ಸ್ನೇಹಿತರೆ, ಇದು ತುರ್ತು ಸಂದೇಶವಾಗಿದೆ. ನಿಮಗೆ ಕನೆಕ್ಟ್ ಆದರೆ ಮಾತ್ರ ಎಕ್ಸೆಪ್ಟ್ ಮಾಡಿ, ಕನೆಕ್ಟ್ ಆಗಲಿಲ್ಲ ಅಂತಂದರೆ ಬಿಡಬಹುದು. ಬಾಬಾರವರನ್ನು ಸ್ಮರಿಸ್ತಾ ನಿಮ್ಮ ಮನಸ್ಸಿನಲ್ಲಿ ಆಪ್ತವೆನಿಸುವ ಒಂದು ಪ್ರಶ್ನೆನ ಕೇಳ್ಕೊಳ್ಳಿ. ಅದಕ್ಕೆ ಬಾಬಾರವರು ಈ ಮೂಲಕ ಉತ್ತರನ ನೀಡೋದಕ್ಕೆ ಹೊರಟಿದ್ದಾರೆ. ಹಾಗಾದರೆ ಏನಿದೆ ಬಾಬಾರವರ ತುರ್ತು ಸಂದೇಶ ಅಂತ ತಿಳಿದುಕೊಳ್ಳೋಣ. ಮಗುವೆ, ನೀನು ಈಗಾಗಲೇ ಸರಿಯಾದ ದಾರಿಯಲ್ಲಿ ಮೊದಲ ಹೆಜ್ಜೆ ಇಟ್ಟಿದ್ದೀಯಾ. ನೀವು ಕೇಳಿದ ಪ್ರಾರ್ಥನೆ ಅಥವಾ ಸಹಾಯಕ್ಕೆ ಬಾಬಾರಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ಸಿಕ್ಕಿದೆ. ನೀವು ಏಕಾಂಗಿಯಲ್ಲ. ನಿಮ್ಮ ಹಿಂದಿನ ಜನ್ಮಗಳಿಂದಲೂ ನೀವು ನಿಮ್ಮ ದೇವದೂತರು, ಅಂದರೆ ನೀವು ನಂಬಿರೋ ಏಂಜಲ್ಸ್ ಆಗಿರಲಿ, ಬಾಬಾರವರು ಮನೆ ದೇವರು, ನಿಮ್ಮ ಇಷ್ಟ ದೇವರು ನಿಮ್ಮನ್ನು ಕಾಪಾಡ್ತಾ ಬಂದಿದ್ದಾರೆ ಅಂತ ಇಲ್ಲಿ ಬಾಬಾರವರು ಹೇಳ್ತಿದ್ದಾರೆ. ಸದ್ಯಕ್ಕೆ ಕಾರ್ಯಗಳು ನಿಧಾನವಾಗಿ ನಡೆಯುತ್ತಿರಬಹುದು, ಆದರೆ ಈ ಕಾಯುವಿಕೆ ನಿಮ್ಮ ಯಶಸ್ಸಿಗೆ ಭದ್ರ ಬುನಾದಿ ಹಾಕಲಿದೆ. ಅಂದರೆ ಒಂದು ಬೇಸ್ಮೆಂಟ್ನ ಸ್ಟ್ರಾಂಗ್ ಮಾಡ್ತಾ ಇದೆ. ನೀವು ಮುಂದೆ ಏನಾದರೂ ಫ್ಯೂಚರಲ್ಲಿ ಸ್ಟೇಬಲ್ ಆದ್ರಿ ಅಂದರೆ ಯಾರೂ ನಿಮ್ಮನ್ನು ಅಲ್ಗಾಡ್ಸೋದಕ್ಕಾಗೋದಿಲ್ಲ. ಯಾಕೆಂದರೆ ಕಷ್ಟಪಡ್ತಿದ್ದೀರಾ ಸ್ಟೇಬಲ್ ಆಗಬೇಕು ಅಂತೇಳಿ. ಒನ್ಸ್ ನೀವು ಸ್ಟೇಬಲ್ ಆದ್ರಿ ಅಂದರೆ ಮುಗೀತು. ಮನೆಗೆ ಒಂದು ಪಿಲ್ಲರು, ಪಾಯ ಅನ್ನೋದು ಏನಕ್ಕೆ ಮುಖ್ಯ ಅಲ್ವಾ, ಆ ಅಡಿಪಾಯನ ಬಾಬಾರವರು ಈ ಮೂಲಕ ಸ್ಟ್ರಾಂಗಾಗಿ ಹಾಕ್ತಿರೋದ್ರಿಂದ ನಿಮ್ಮ ಏನು ಜೀವನದಲ್ಲಿ ಕೆರಿಯರ್ ಅನ್ನೋದನ್ನು ನೀವು ಸ್ಟ್ರಾಂಗಾಗಿ ಬಿಲ್ಡ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಲ್ಲ, ಯಾರು ಅದನ್ನು ಉರುಳಿಸೋಕ್ಕಾಗದೇ ಇರೋ ಅಷ್ಟು ಮಟ್ಟಿಗೆ ನಿಮ್ಮನ್ನು ಬೆಳೆಸೋದಕ್ಕೆ ಹೊರಟಿದ್ದಾರೆ. ನಿನ್ನ ಅಂತಃಪ್ರಜ್ಞೆ ಏನೆಂದು ಹೇಳುತ್ತದೆಯೋ ಅದನ್ನು ಮಾಡು. ಹೊರಗಿನ ಜಗತ್ತಿನ ಮಾತುಗಳಿಗಿಂತ ನಿನ್ನ ಒಳಗಿನ ಧ್ವನಿಗೆ ಬೆಲೆ ಕೊಡು ಅಂತ ಇಲ್ಲಿ ಹೇಳ್ತಿದ್ದಾರೆ. ಭಯ ಎಲ್ಲಿರುತ್ತದೆಯೋ ಅಲ್ಲಿ ಸುಖವಿರುವುದಿಲ್ಲ. ಭಯವನ್ನು ಬಿಡು. ಭವಿಷ್ಯದ ಬಗ್ಗೆ ಅತಿಯಾಗಿ ಆಲೋಚಿಸಿ ಅಥವಾ ಲೆಕ್ಕಾಚಾರ ಹಾಕಿ ನಿಮ್ಮ ಇಂದಿನ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳಬೇಡಿ. ಕೆಲವು ವಿಷಯಗಳು ಗುಟ್ಟಾಗಿರುವುದೇ ಒಳಿತು. ಅವು ಸರಿಯಾದ ಸಮಯಕ್ಕೆ ನಿಮಗೆ ತಿಳಿಯುತ್ತವೆ. ಗ್ರಹಗಳ ದೋಷಗಳೇನಾದರೂ ಇತ್ತು ಅಂದರೆ ಪರಿಹಾರ ಮಾಡಿಕೊಂಡ್ರೂ ಸಮಸ್ಯೆಗಳು ಬಗೆಹರಿಯುತ್ತಿಲ್ಲ ಅಂತಂದರೆ ಸಾಯಿ ಸಚ್ಚರಿತೆನ ಓದಿ. ಅದರೊಳಗಡೆನೂ ಕೂಡ ನಿಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ. ಯಾಕೆಂದರೆ ಬಾಬಾರವರ ಹೆಸರಲ್ಲೇ ಇದೆ ಬ್ರಹ್ಮಾಂಡ ನಾಯಕ ಅಂತ. ಬ್ರಹ್ಮಾಂಡ ನಾಯಕ ಅಂದರೆ ಅವರಂಡರೇ ಎಲ್ಲ ಗ್ರಹಗತಿಗಳು ಬರೋದು. ಅವ್ರ ಕೆಳಗಡೆನೇ ಇರುತ್ತೆ. ಸೊ ಗುರು ಒಲಿದರೆ ಅಂತ ದೇವರನ್ನು ಕೂಡ ಒಲಿಸ್ಕೋಬಹುದು ಅಂತ ಹೇಳ್ತಾರಲ್ಲ, ಹಾಗಿದ್ದಾಗ ಬ್ರಹ್ಮಾಂಡ ನಾಯಕರು ನಮ್ಮ ಜೊತೆಗಿದ್ದಾಗ ನಮ್ಮ ಗ್ರಹಗತಿಗಳು ನಮಗೇನು ಮಾಡೋದಕ್ಕಾಗೋದಿಲ್ಲ. ಸಾಡೆ ಆಗಿರ್ಬೋದು, ರಾಹು ದೋಷ, ಕುಜ ದೋಷ, ಇವುಗಳನ್ನೆಲ್ಲ ನೀವು ಬಿಲೀವ್ ಮಾಡ್ತೀರಿ ಅಂತಂದರೆ ಈ ಒಂದು ಸಚ್ಚರಿತ ಪಾರಾಯಣ ಮಾಡೋದ್ರಿಂದ ನಿಮ್ಮ ಯಾವುದೇ ದೋಷಗಳಿದ್ರೂ ಬಗೆಹರಿಯುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಬಾಬಾರವರು. ಸ್ವಲ್ಪ ಪ್ರೀತಿ ಪಾತ್ರರ ಜೊತೆ ಜಗಳ ಮಾಡೋದು, ಮನಸ್ತಾಪ ಮಾಡ್ಕೊಳ್ಳೋದಾಗಿರಲಿ ಅಥವಾ ಚುಚ್ಚಿ ಮಾತನಾಡೋದಾಗಿರಲಿ, ಇಂಥವನ್ನೆಲ್ಲ ಕಮ್ಮಿ ಮಾಡ್ಕೊಳ್ರಿ. ಮನೆ ದೇವರ ಹರಕೆ, ಪೂಜೆ, ಪುನಸ್ಕಾರಗಳು ಏನಾದರೂ ಮಾಡ್ತಿಲ್ಲ ಅಂತಂದರೆ ಮುಂದುವರಿಸ್ಕೊಂಡು ಹೋಗ್ರಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇದು ತುರ್ತು ಸಂದೇಶದಲ್ಲಿ ಬಂದಿದೆ. ಅಂದರೆ ಬಹಳನೇ ನೆಗ್ಲೆಕ್ಟ್ ಮಾಡಿದ್ದೀರಾ, ಇನ್ನೂ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಮಕ್ಕಳ ಎಜುಕೇಷನ್ ವಿಷಯದಲ್ಲಿ ಗೊಂದಲಗಳಾಗಿದ್ದಾವೆ. ಹೇಗೆ ಡಿಸಿಷನ್ ತೊಗೋಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ. ಮಕ್ಕಳ ಎಜುಕೇಷನ್ ವಿಷಯದಲ್ಲಿ ನೀವು ಆತುರ ಪಡದೆ ಡಿಸಿಷನ್ನ ತೊಗೊಳೋದಕ್ಕೆ ಹೋಗಬೇಡಿ, ಅರ್ಜೆಂಟ್ ಮಾಡೋದಕ್ಕೆ ಹೋಗಬೇಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅರ್ಜೆಂಟ್ ಮಾಡಿದರೆ ಮಕ್ಕಳ ಭವಿಷ್ಯ ಹಾಳಾಗುತ್ತೆ. ಮುಂದೆ ಅವರು ನಿಮ್ಮನ್ನು ಬ್ಲೇಮ್ ಮಾಡೋ ಚಾನ್ಸಸ್ ಇರುತ್ತೆ. ಕುತ್ಕೊಂಡು ಅವರಿಗೆ ಯಾವುದು ಒಗ್ಗುತ್ತೋ ಅದನ್ನು ಕೊಡ್ರಿ. ಅದ್ರ ಬಗ್ಗೆ ನಾಲೆಡ್ಜ್ನ ಕೊಟ್ಟು ಮುಂದೆ ಏನು ಮಾಡ್ಬೋದು ಅನ್ನೋ ಪ್ಲ್ಯಾನಿಂಗ್ಸ್ನ ಕೊಡಿ. ಅವ್ರು ಅದನ್ನು ಆಯ್ಕೆ ಮಾಡಿಕೊಂಡು ಮುಂದುವರಿತಾರೆ. ನೀವು ಫೋರ್ಸ್ಫುಲಿ ಅವರಿಗೆ ಇದನ್ನೇ ಮಾಡಬೇಕು ಅಂತೇಳಿ ನೀವು ಬಲವಂತದಿಂದ ಮಾಡೋದಕ್ಕೆ ಹೋಗಬೇಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ನಿಮ್ಮ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹೆಚ್ಚು ಕಾಳಜಿ ವಹಿಸಿದ್ದರೂ ಕೂಡ ಆರೋಗ್ಯದ ಸಮಸ್ಯೆ ಬರ್ತಾ ಇದೆ ಅಂತಂದರೆ ವಿಷ್ಣು ಸಹಸ್ರನಾಮನ ಮನೆಯಲ್ಲಿ ಪ್ಲೇ ಮಾಡಿ ನೀವೇ ಬದಲಾವಣೆ ಕಾಣುತ್ತೀರಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹೊಲ ಅಥವಾ ಹಣಕಾಸು, ಆಸ್ತಿ ವಿಷಯದಲ್ಲಿ ನಿಮಗೇನಾದರೂ ಸಮಸ್ಯೆಗಳು ಕಾಣ್ತಾ ಇದ್ದಾವೆ ಅಂತಂದರೆ ಸಾಯಿ ಸಚ್ಚರಿತೆನ ಓದ್ರಿ. ಸಾಯಿ ಸಚ್ಚರಿತೆಯ ಯಾವ ಅಧ್ಯಾಯ ಓದಬೇಕು ಅಂತ ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಹಾಕಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗಿ. ವಾಟ್ಸಪ್ನಲ್ಲಿ ನೀವು ನನಗೆ ಮೆಸೇಜ್ ಮಾಡಿದ್ರಿ ಅಂದರೆ ಯಾವ ಅಧ್ಯಾಯ ಯಾವ ಸಮಸ್ಯೆಗಳಿಗೆ ಓದಿದರೆ ಪರಿಹಾರ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕೋಪ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಇವುಗಳನ್ನು ಸಂಪೂರ್ಣವಾಗಿ ಅರ್ಪಿಸ್ಬಿಡಿ ನನಗೆ. ನೀವು ನನ್ನ ಭಕ್ತರಾಗಿದ್ರೂ ಯಾಕೆ ಇವುಗಳನ್ನು ಬಿಡ್ತಾ ಇಲ್ಲ? ಅವ್ರು ಏನೋ ಮಾಡಿಬಿಟ್ಟಿದ್ದಾರೆ,
ಅದನ್ನೇ ನೀವು ಯಾಕೆ ಬೆನ್ನ ಹಿಂದೆ ಹೊತ್ಕೊಂಡು ಹೋಗ್ತಿದ್ದೀರಾ ಅಂತ ಇಲ್ಲಿ ಕೇಳ್ತಿದ್ದಾರೆ ಬಾಬಾರವರು. ಇದನ್ನು ನೀವು ಬಿಡಲೇಬೇಕು. ತುರ್ತು ಸಂದೇಶದಲ್ಲಿ ಈ ವಿಷಯ ಬಂದಿದೆ ಅಂದರೆ ಬಾಬಾರವ್ರಿಗೂ ನೀವು ನಡ್ಕೊಳ್ತಾ ಇರೋ ರೀತಿ ಇಷ್ಟ ಆಗ್ತಾ ಇಲ್ಲ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ರಿ. ನನಗೆ ಯಾಕೆ ಹೀಗೆ ಆಗ್ತಿದೆ ಅಂತ ನೀವು ಬಾಬಾರವ್ರಿಗೆ ಪ್ರಶ್ನೆ ಮಾಡ್ತಿದ್ರೆ, ನಾನು ಕೊಟ್ಟ ಸೂಚನೆಗಳನ್ನು ನೀನು ಯಾಕೆ ಅರ್ಥ ಮಾಡ್ಕೊಳ್ಲಿಲ್ಲ ಅಂತ ಕೇಳ್ತಿದ್ದಾರೆ ನಿಮಗೇನೆ ಬಾಬಾ. ನೀವೀಗ ಬಾಬಾರವ್ರಿಗೆ ಉತ್ತರನ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ವ್ಯಾಪಾರದಲ್ಲಿ ಸ್ವಲ್ಪ ಏರುಪೇರಾಗಿತ್ತು, ಇನ್ವೆಸ್ಟ್ಮೆಂಟ್ ಮಾಡಬೇಕು ಬೇಡವಾ, ಏನಾಗಿದೆ ಏನಾಗ್ತಿದೆ ಅಂತ ಕೇಳಿದ್ರೆ ಸದ್ಯದ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ಗಳನ್ನು ಹೋಲ್ಡ್ ಮಾಡಿರಿ, ಇನ್ವೆಸ್ಟ್ಮೆಂಟ್ಗಳನ್ನು ಮಾಡೋದಕ್ಕೆ ಹೋಗಬೇಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ವ್ಯಾಪಾರದಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿ ಹೊಂದಲು ಸಾಯಿಬಾಬಾರವರ ಆರತಿ ಸೇವೆಯನ್ನು ಮಾಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ತೋರಿಕೆಗೆ ಬಾಳೋದಕ್ಕೆ ಹೋಗಬೇಡಿ, ತೋರಿಸ್ಕೊಳ್ಳೋದಕ್ಕೋಸ್ಕರ ದಾನ ಧರ್ಮಗಳನ್ನು ಮಾಡೋದಕ್ಕೆ ಹೋಗಬೇಡಿ, ಪ್ರಾಣಿ ಪಕ್ಷಿಗಳ ಮೇಲೆ ದಯೆನೇ ಇಟ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅತಿ ಆಸೆ ಬಹಳನೇ ಇದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹಣದ ಮೇಲಾಗಿರಬಹುದು, ವ್ಯಕ್ತಿ ಮೇಲಾಗಿರಬಹುದು, ವಸ್ತು ಮೇಲಾಗಿರಬಹುದು. ಅತಿ ಆಸೆ ಒಳ್ಳೆಯದಲ್ಲ, ಅದನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿ, ಅದರಿಂದ ನಿಮಗೆ ಹಾನಿ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ವ್ಯಾಮೋಹನ ಕಡಿಮೆ ಮಾಡ್ಕೊಳ್ರಿ, ಹಠಮಾರಿತನನ ಬಿಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಕನಸನ್ನು ಕಂಡರೆ ಸಾಲದು, ಕನಸಿಗೆ ಏನು ಬೇಕೋ ಅದನ್ನು ತಯಾರು ಮಾಡ್ಕೊಳ್ರಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಮುಂದುವರಿರಿ ಅಂತ ಹೇಳ್ತಿದ್ದಾರೆ, ಮುನ್ನುಗ್ಗಿ ಅಂತ ಹೇಳ್ತಿದ್ದಾರೆ. ಕುತ್ಕೊಂಡಲ್ಲೇ ಬಾಬಾ ನನಗಿದು ಬೇಕು, ನಾನು ರಾಜನ ಥರ ಅಥವಾ ರಾಣಿ ಥರ ಜೀವನ ಮಾಡಬೇಕು ಅಂತ ಕನಸು ಕಂಡ್ರೆ ಸಾಲದು, ಅದಕ್ಕೆ ನೀವು ತಕ್ಕನಾದ ಶ್ರಮ ವಹಿಸಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಈ ತುರ್ತು ಸಂದೇಶದಲ್ಲಿ ಇನ್ನೊಂದು ಮುಖ್ಯವಾದ ವಿಷಯನ ಹೇಳ್ತಿದ್ದಾರೆ. ನಿಮ್ಮ ಹಿಂದಿನ ಜನ್ಮದಲ್ಲಿ ನೀವು ತೆಗೆದುಕೊಂಡ ಸಾಲದಿಂದಾಗಿ ಏನಾಗುತ್ತಿದೆಯೋ ಅದು ಸಂಭವಿಸುತ್ತಿದೆ ಎಂದು ಒಪ್ಪಿಕೊಳ್ಳಿ ಮತ್ತು ವಿಷಾದಿಸಬೇಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಈ ಕರೆಂಟ್ ಸಿಚುವೇಶನ್ ನೀವೇನು ಫೇಸ್ ಮಾಡ್ತಿದ್ದೀರಲ್ಲ, ಅದು ಸಾಲದ್ದಾಗಿರಬಹುದು, ಅವಮಾನ, ನೋವು, ದುಃಖ, ದುಮ್ಮಾನೆಗಳು ಏನೇ ಆಗಿರಬಹುದು, ಅದು ಪೂರ್ವ ಜನ್ಮದ ಕರ್ಮಗಳು ಅಂತ ಇಲ್ಲಿ ಹೇಳ್ತಿದ್ದಾರೆ. ಅದನ್ನು ನೀವು ಎಕ್ಸೆಪ್ಟ್ ಮಾಡಿರಿ, ಜಾಸ್ತಿ ಕೊರ್ಗೋದಕ್ಕೆ ಹೋಗಬೇಡಿ, ಸರೆಂಡರ್ ಆಗಿ, ಎಲ್ಲವೂ ಸರಿಯಾಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ನಿಮಗೆ ನಿಜವಾಗಿಯೂ ಬೇಕಾದದ್ದು ಎಂದಿಗೂ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಎಂದು ನಂಬಿರಿ. ನಿಮ್ಮ ಜೀವನಕ್ಕೆ ಈಗಾಗಲೇ ಉದ್ದೇಶಿಸಲಾಗಿರುವುದನ್ನು ಬೆನ್ನಟ್ಟಲು ನೀವು ನಿಮ್ಮನ್ನು ಆಯಾಸಗೊಳಿಸಬೇಕಾಗಿಲ್ಲ. ಒಂದು ಮಾರ್ಗ ಸರಿಯಾಗಿಲ್ಲದಿದ್ದರೆ ಅದು ಸ್ವಾಭಾವಿಕವಾಗಿಯೇ ಮಸುಕಾಗುತ್ತದೆ, ಆದರೆ ಅದು ಸರಿಯಾಗಿದ್ದರೆ ಅದು ಒತ್ತಡಕ್ಕಿಂತ ಹೆಚ್ಚಾಗಿ ಶಾಂತಿಯ ಭಾವನೆಯೊಂದಿಗೆ ಬರುತ್ತದೆ. ವಿಷಯಗಳು ಜಡವಾಗಿದ್ದರೂ ಸಹ ನೀವು ಸ್ವಂತವಾಗಿ ನಿರ್ವಹಿಸಲು ಸಾಧ್ಯವಾಗದ ರೀತಿಯಲ್ಲಿ ಪರದೆಯ ಹಿಂದೆ ಉನ್ನತ ಶಕ್ತಿ ಕೆಲಸ ಮಾಡುತ್ತಿದೆ ಎಂಬುದನ್ನು ನೆನಪಿಡಿ. ನಿಮ್ಮನ್ನು ಕೈಬಿಡಲು ಮಾತ್ರ ಇಲ್ಲಿಯವರೆಗೂ ತರಲಾಗಿಲ್ಲ. ತಾಳ್ಮೆಯಿಂದಿರಿ ಮತ್ತು ಹೃದಯವನ್ನು ತೆರೆದಿಡಿ, ಏಕೆಂದರೆ ನೀವು ಬಗ್ಗಿಸಲು ಸಾಧ್ಯವಾಗದ ಬಾಗಿಲುಗಳು ಅಂತಿಮವಾಗಿ ಅಗಲವಾಗಿ ತಿರುಗಲಿವೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಈಗ ಕೆಲವೊಂದು ಬಾಗಿಲುಗಳು ಓಪನ್ ಆಗ್ತಿಲ್ಲ, ಅಂಥವು ಸಹಿತ ಓಪನ್ ಆಗೋ ಮಾಡ್ತಿದ್ದೀನಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸರಿಯಾದ ಜನರು ಮತ್ತು ಅವಕಾಶಗಳು ನಿಮಗಾಗಿ ಇದೀಗ ಒಗ್ಗೂಡಿವೆ ಎಂದು ನಂಬಿರಿ. ನಿಮ್ಮ ಪ್ರಗತಿಯು ತೋರುತ್ತಿರುವುದಕ್ಕಿಂತ ಹತ್ತಿರದಲ್ಲಿದೆ. ನಿಮಗೆ ನನ್ನ ಜೀವನದಲ್ಲಿ ಸಕ್ಸಸ್ ಅನ್ನೋದು ಇದೆಯೋ ಇಲ್ವೋ, ಇನ್ನೂ ಎಷ್ಟು ವರ್ಷ ಆಗುತ್ತೆ, ಏನಾಗುತ್ತೋ ಅಂತೇಳಿ ಚಿಂತೆಯಲ್ಲಿದ್ದೀರಾ, ಆದರೆ ಅದು ಶೀಘ್ರದಲ್ಲೇ ಆಗುತ್ತೆ, ಹತ್ತಿರದಲ್ಲೇ ಇದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಮುಂದಿನ ಜೂನ್ ಮತ್ತು ಜುಲೈ ತಿಂಗಳ ವೇಳೆಗೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಬರಲಿದೆ. ಇದು ಹೊಸ ಕೆಲಸ, ಹೊಸ ಮನೆ ಅಥವಾ ಆರ್ಥಿಕ ಲಾಭದ ರೂಪದಲ್ಲಿರಬಹುದು. ಹಳೆಯದನ್ನು ಕಳಚುವ ಸಮಯ ಬಂದಿದೆ, ಇನ್ನು ಮುಂದೆ ನೋಡುವುದಿಲ್ಲ. ನೀವು ಯಾವುದೋ ಹಳೆಯ ನೆನಪು ಅಥವಾ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ದರೆ ಅಥವಾ ಸ್ಟಕ್ ಆಗಿದ್ದರೆ ಈಗ ಬಾಬಾ ಆ ಬಂಧನದಿಂದ ನಿಮ್ಮನ್ನು ಮುಕ್ತಗೊಳಿಸುತ್ತಿದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಗೊಂದಲಗಳು ಮುಂದಿನ 2 ರಿಂದ 3 ವಾರಗಳಲ್ಲಿ ಪೂರ್ತಿಯಾಗಿ ಬಗೆಹರಿಯಲಿವೆ. ವಿಜಯದ ಹಾದಿ ಈಗ ತೆರೆದಿದೆ. ಬಾಬಾ ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯಲು ಸಿದ್ಧರಿದ್ದಾರೆ. ಈ ತುರ್ತು ಸಂದೇಶವನ್ನು ನೀವು ಅರ್ಥ ಮಾಡಿಕೊಂಡರೆ ನಿಮ್ಮ ಜೀವನವು ಅದ್ಭುತವಾಗಿ ಮಾರ್ಪಾಡಾಗುತ್ತದೆ. ಈ ಬದಲಾವಣೆಯನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳಬೇಕು, ಅದು ನಿನ್ನನ್ನು ಬೆಳೆಸುತ್ತದೆ. ಜೀವನದಲ್ಲಿ ಆಗುತ್ತಿರುವ ದಿಢೀರ್ ಬದಲಾವಣೆಗಳನ್ನು ಕಂಡು ಗಾಬರಿಯಾಗಬೇಡಿ. ನಿಮ್ಮ ಆತ್ಮ ಮತ್ತು ಮನಸ್ಸು ಈಗ ಶುದ್ಧೀಕರಣಗೊಳ್ಳುತ್ತಿದೆ. ಈ ಸಮಯದಲ್ಲಿ ನಿಮಗೆ ಅತಿಯಾದ ಕನಸುಗಳು ಬೀಳಬಹುದು ಅಥವಾ ಲಘುವಾದ ತಲೆನೋವು ಕಾಣಿಸಿಕೊಳ್ಳಬಹುದು. ಇದು ನಿಮ್ಮ ಆಧ್ಯಾತ್ಮಿಕ ಶಕ್ತಿ ಜಾಗೃತವಾಗುತ್ತಿರುವ ಲಕ್ಷಣವಾಗಿದೆ. ನಿಮ್ಮ ಜೀವನದಲ್ಲಿ ಒಬ್ಬ ಸತ್ಯವಾದ ಸಂಗತಿ ಅಥವಾ ದೈವಿ ಪ್ರೀತಿಯ ಆಗಮನವಾಗಲಿದೆ. ಬಾಬಾ ನಿಮ್ಮ ಜೀವನವನ್ನು ಪ್ರೀತಿಯಿಂದ ತುಂಬಲಿದ್ದಾರೆ. ನಿಮ್ಮ ಜೀವನದಲ್ಲಿ ಈಗ ಒಂದು ಹೊಸ ಪವರ್ಫುಲ್ ಚಾಪ್ಟರ್ ಶುರುವಾಗೋಕೆ ಬಂದಿದೆ. ನಿಮ್ಮೊಳಗಿನ ನಿನಗೆ ಗೊತ್ತಿರದ ಶಕ್ತಿ ಈಗ ಹೊರಬರುತ್ತಿದೆ. ಇಲ್ಲಿಯವರೆಗೆ ನಿನ್ನ ಜೀವನದಲ್ಲಿ ನಡೆದ ಎಲ್ಲ ಅನುಭವಗಳು ಈಗ ಒಂದೇ ಕಡೆ ಸೇರಿ ಫಲ ಕೊಡೋ ಸಮಯ ಬಂದಿದೆ. ಹೊಸ ಅವಕಾಶಗಳು ಮತ್ತು ಆತ್ಮೀಯ ಆಶೀರ್ವಾದಗಳಿಗೆ ಸಿದ್ಧವಾಗಿರಿ. ಈ ಮುಂದಿನ ಹಂತದಲ್ಲಿ ಹಳೆಯ ಅಡ್ಡಿಗಳು ಮತ್ತು ಹಳೆಯ ಅಭ್ಯಾಸಗಳನ್ನು ಮುರಿದು ನಿನ್ನ ಶಕ್ತಿಯನ್ನು ಹಿಡಿಯುವ ಸಮಯ ಬರುತ್ತಿದೆ.
ನೀನು ರೆಡಿ ಇದ್ದರೆ ಎಸ್ ಅಂತ ಸಾಯಿರಾಮ್ ಅಂತ ಟೈಪ್ ಮಾಡಲು ಮರೆಯದಿರಿ. ಇಂದು ರಾತ್ರಿ ಬಾಬಾರವರು ನಿಮ್ಮ ಕನಸಿನಲ್ಲಿ ಬಂದು ಸ್ಪಷ್ಟವಾದ ಮಾರ್ಗದರ್ಶನ ಕೊಡುತ್ತಾರೆ. ಅವನು ನಿನ್ನನ್ನು ತನ್ನ ಬೆಳಕಿನಿಂದ ಸುತ್ತುವರಿದು ನಿನ್ನ ಜೀವನದಲ್ಲಿ ನಿನ್ನನ್ನು ಅಂಟಿಸಿಕೊಂಡು ಕಾಡುತ್ತಿರುವ ಎಲ್ಲಾ ಸಮಸ್ಯೆಗಳನ್ನು ಹೀಲಿಂಗ್ ಮಾಡುತ್ತಾರೆ. ಇದನ್ನು ಸ್ವೀಕರಿಸಲು ನೀವು 333 ಅಂತ ಟೈಪ್ ಮಾಡಿ, ಸಾಯಿರಾಮ್ ಎಂದು ಟೈಪ್ ಮಾಡಿ. ನಿನ್ನ ಒಳಗಿನ ಫೀಲಿಂಗ್ ಅನ್ನು ಅನುಭವಿಸಿ. ನಿಮ್ಮ ಇಂಟ್ಯೂಷನ್ ಮೇಲೆ ನಂಬಿಕೆ ಇಡಿ. ಆಂತರಿಕ ಧ್ವನಿಯ ಮೇಲೆ ನಂಬಿಕೆ ಇಡಿ. ನಿಮ್ಮ ಆತ್ಮಕ್ಕೆ ಏನು ಸತ್ಯ ಅಂತ ಗೊತ್ತು, ಅದರ ಮೇಲೆ ನಂಬಿಕೆ ಇಡೋದನ್ನ ಮರೆಯೋದಕ್ಕೆ ಹೋಗ್ಬೇಡಿ. ನಿಮ್ಮ ಬಯಕೆ ಏನೇ ಇರಲಿ ಅದನ್ನು ಸಾಧಿಸಲು ಶಕ್ತಿ ನಿಮ್ಮ ಒಳಗಡೆ ಇದೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಈ ಒಂದು ಶಕ್ತಿನ ಪಡೆದುಕೊಳ್ಳಲು 888 ಅಂತ ಟೈಪ್ ಮಾಡಿ ಅಥವಾ ಓಂ ಸಾಯಿರಾಮ್ ಅಂತ ಟೈಪ್ ಮಾಡಿ. ಇಲ್ಲಿ ಸಂಬಂಧದ ಬಗ್ಗೆ ಹೇಳುತ್ತಿದ್ದಾರೆ. ಒಬ್ಬರ ಜೀವನಕ್ಕೆ ಇನ್ನೊಬ್ಬರು ತುಂಬಾ ಪರ್ಫೆಕ್ಟ್ ಆಗಿ ಹೊಂದಿಕೊಳ್ಳುತ್ತೀರಾ. ನಿಮ್ಮ ಸಾಂಸಾರಿಕ ಜೀವನ ಅದ್ಭುತವಾಗಿ ಮಾರ್ಪಾಡುತ್ತದೆ. ಬಹುತೇಕ ವಿಷಯಗಳಲ್ಲಿ ನಿಮಗೆ ಕಾಮನ್ ಥಾಟ್ಸ್ ಇರುತ್ತದೆ. ಹೊಸ ಕೆಲಸಗಳು, ಪ್ರಾಜೆಕ್ಟ್ಗಳು ಒಂದಾಗಿ ಶುರು ಮಾಡುವ ಆಸಕ್ತಿ ಇರುತ್ತದೆ. ಮುಂದೆ ನೀವು ಒಬ್ಬ ಪವರ್ಫುಲ್ ಕಪಲ್ ಆಗಿ ಬೆಳೆಯುತ್ತೀರಾ ಅಂತ ಇಲ್ಲಿ ಹೇಳ್ತಿದ್ದಾರೆ. ಜಗಳ ಬಂದಾಗ ನಿಮ್ಮಲ್ಲಿ ಒಬ್ಬರು ಜವಾಬ್ದಾರಿ ತೆಗೆದುಕೊಂಡು ಸಮಸ್ಯೆ ಸಾಲ್ವ್ ಮಾಡಲು ಮುಂದೆ ಬರುತ್ತಾರೆ. ನೀವು ಇಬ್ಬರು ಓಪನ್ ಕಮ್ಯುನಿಕೇಶನ್ ಅನ್ನು ನಂಬುತ್ತೀರಾ. ಮನಸ್ಸಿನಲ್ಲಿ ಇರುವುದನ್ನು ಹಂಚಿಕೊಳ್ಳಲು ಹಿಂಜರಿಯುವುದಿಲ್ಲ. ಒಬ್ಬರು ಎಮೋಷನಲ್ ಆಗಿರಬಹುದು, ಇನ್ನೊಬ್ಬರು ಲಾಜಿಕಲ್ ಆಗಿರಬಹುದು. ಇದನ್ನು ಬ್ಯಾಲೆನ್ಸ್ ಮಾಡಿದ್ರೆ ನಿಮ್ಮ ಸಂಬಂಧ ತುಂಬಾನೇ ಸ್ಟ್ರಾಂಗ್ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಈ ಸಂದೇಶವನ್ನು ಸ್ವೀಕರಿಸಲು ಟುಗೆದರ್ ಅಂತ ನೀವು ಟೈಪ್ ಮಾಡಿ ಅಥವಾ ಓಂ ಸಾಯಿರಾಮ್ ಅಂತ ಟೈಪ್ ಮಾಡಿ. ಈ ತುರ್ತು ಸಂದೇಶದಲ್ಲಿ ಒಂದು ತುರ್ತು ಸಂದೇಶ ಏನು ಅಂತಂದ್ರೆ, ನಿಮಗೆ ಶಿರಡಿಗೆ ಇನ್ವೈಟ್ ಮಾಡ್ತಿದ್ದಾರೆ ಬಾಬಾರವರು. ಯಾಕೆ ಅಂದ್ರೆ ನೀವು ಯಾವಾಗಲೂ ಬಾಬಾರವರ ಧಾಮಕ್ಕೆ ಹೋಗೋದಕ್ಕೆ ಬಯಸ್ತಿದ್ರಿ. ನಿಮ್ಮ ಆಂತರಿಕ ಆರೈಕೆಯನ್ನು ಬಾಬಾರವರು ಕೇಳಿಸ್ಕೊಂಡಿದ್ದಾರೆ. ಈಗ ಸಮಯ ಸಮೀಪಿಸುತ್ತಿದೆ. ಬೇಗನೆ ನಿಮ್ಮ ಹೆಜ್ಜೆಗಳನ್ನು ನನ್ನ ಸನ್ನಿಧಿಗೆ ಬರುವತ್ತ ಇಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆದ್ದರಿಂದ ಸಂತೋಷವಾಗಿರು ಮತ್ತು ನನ್ನ ಕೃಪೆಯನ್ನು ಹೃದಯದಿಂದ ಅನುಭವಿಸು. ಮಗುವೆ, ನೀನು ನನ್ನ ದರ್ಶನಕ್ಕೆ ಬಂದಾಗ ನಿನ್ನ ಮನಸ್ಸಿನಲ್ಲಿರುವ ಎಲ್ಲವನ್ನು ಶಾಂತಿಯಿಂದ ನನಗೆ ಹೇಳು. ನಿನ್ನ ಪ್ರತಿಯೊಂದು ಮಾತನ್ನು ನಾನು ಕೇಳುತ್ತೇನೆ. ನಿನಗೆ ಅಗತ್ಯವಾದ ಶಾಂತಿ ಮತ್ತು ಧೈರ್ಯವನ್ನು ನಾನು ನೀಡುತ್ತೇನೆ. ನೀನು ಪಡೆಯುವ ಪ್ರಸಾದ ಮತ್ತು ಹೂವುಗಳನ್ನು ಭಕ್ತಿಯಿಂದ ಮನೆಗೆ ತಂದು ಪೂಜಾ ಸ್ಥಳದಲ್ಲಿ ಇಡು. ನನ್ನ ಅನುಗ್ರಹದಿಂದ ನಿನ್ನ ಮನೆಯಲ್ಲಿ ಐಶ್ವರ್ಯ, ಧಾನ್ಯ ಮತ್ತು ಶಾಂತಿ ಸದಾಕಾಲ ನೆಲೆಸಿರುತ್ತದೆ. ನನ್ನ ನಾಮವನ್ನು ಜಪಿಸು. ನನ್ನ ಸನ್ನಿಧಿಗೆ ಬರುವುದು ಯಥೇಚ್ಛಿತವಲ್ಲ, ಅದು ನನ್ನ ಕರೆಯಾಗಿದೆ. ನೀನು ನನ್ನ ಕಡೆಗೆ ಬರಲು ಸಿದ್ಧವಿರುವಾಗ ನಿನ್ನ ಪುಣ್ಯವೇ ಸರಿ. ನಿನ್ನ ಹೃದಯಪೂರ್ವಕವಾದ ಎಲ್ಲ ಆಶೆಗಳು ನನ್ನ ಕೃಪೆಯಿಂದ ಖಂಡಿತವಾಗಿಯೂ ಈಡೇರುತ್ತದೆ. ನಿನ್ನ ಯಾವುದೇ ಆಸೆಯನ್ನು ಈಡೇರಿಸಿಕೊಳ್ಳಲು ಸಾಯಿ ಸತ್ಯನಾರಾಯಣ ವ್ರತವನ್ನು ಆಚರಿಸುವಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ತಪ್ಪದೆ ಆಚರಿಸಿ. ನನ್ನ ಮಾತನ್ನು ಗಂಭೀರವಾಗಿ ತೆಗೆದುಕೋ. ಸ್ವಲ್ಪ ಯೋಚಿಸಿ ನೋಡು. ನೀನು ಯಾವುದಾದರೂ ಮನ್ನತೆಯನ್ನು ಅಂದರೆ ಆಸೆಯನ್ನು ಬೇಡಿಕೊಂಡಿದ್ದೀಯಾ? ಅದು ನೆರವೇರಿದ ಮೇಲೆ ನಿನಗೆ ದರ್ಶನ ಖಂಡಿತವಾಗಿಯೂ ನಾನು ನೀಡುತ್ತೇನೆ, ಪ್ರಸಾದವನ್ನು ಅರ್ಪಿಸುತ್ತೇನೆ ಎಂದು ಹೇಳಿದ್ದೀಯಾ, ಹರಕೆ ಮಾಡಿಕೊಂಡಿದ್ದೀಯಾ. ಆದರೆ ನಿನ್ನ ಆಸೆ ಈಗಾಗಲೇ ನೆರವೇರಿದೆ. ಆದರೆ ನೀನು ದರ್ಶನಕ್ಕೂ ಹೋಗಿಲ್ಲ, ಪ್ರಸಾದವನ್ನು ಅರ್ಪಿಸಿಲ್ಲ. ಮಗುವೆ, ನಿನ್ನಿಂದ ಆಗಿರುವ ಈ ತಪ್ಪಿಗೆ ದೇವರ ಬಳಿ ಕ್ಷಮೆ ಕೇಳು ಮತ್ತು ನನ್ನ ಆಸೆಯನ್ನು ನೀನು ಬಂದು ಪೂರ್ಣಗೊಳಿಸು. ಅಂದರೆ ನನ್ನ ಹರಕೆಯನ್ನು ನೀನು ಮಾಡಿದ ನನ್ನ ಹರಕೆಯನ್ನು ಪೂರ್ಣಗೊಳಿಸು. ದೇವರು ಬಹಳ ದಯಾಳು. ಎಲ್ಲ ರೂಪಗಳು ಅವರದ್ದೇ. ಅವರು ನಿನ್ನ ಪ್ರಾರ್ಥನೆಯನ್ನು ಖಂಡಿತವಾಗಿಯೂ ಕೇಳುತ್ತಾರೆ ಮತ್ತು ನಿನ್ನ ಉತ್ತಮ ಭವಿಷ್ಯಕ್ಕಾಗಿ ಆಶೀರ್ವಾದ ಕೂಡ ಮಾಡುತ್ತಾರೆ. ನೀನು ಯಾರ ಮೇಲೆ ನಂಬಿಕೆ ಇಟ್ಟು ಕುಳಿತಿದ್ದೀಯಾ? ನಿನ್ನವರೇ ನಿನ್ನ ಮನಃಶಾಂತಿಯನ್ನು ಕಸಿದು ಹಾಕಿದ್ದಾರೆ. ಆಗಬೇಕಿದ್ದದ್ದು ಆಗಲಿ. ನಾನು ಇದ್ದೇನೆ, ನಿನ್ನನ್ನು ಕಾಪಾಡುತ್ತೇನೆ. ನಿನ್ನನ್ನು ಯಾವತ್ತೂ ಬೀಳಲು ಬಿಡುವುದಿಲ್ಲ. ನನಗೆ ಗೊತ್ತು ನಿನ್ನ ಹೃದಯದ ಭಯ ಇದೆ ಅಂತ, ಆತಂಕ ಇದೆ. ನಿಜವಾಗಿಯೂ ನಿನಗೆ ಶಾಂತಿಯಾಗಿ ನಿದ್ರೆ ಕೂಡ ಸಿಗುತ್ತಿಲ್ಲ. ಆದರೆ ನನ್ನ ಮಾತನ್ನು ನೆನಪಿಟ್ಟುಕೋ. ಈ ಸಂದೇಶವನ್ನು ಕೇಳಿದ ಕ್ಷಣದಿಂದ ನಿನ್ನ ಭಯ, ಆತಂಕ ಮತ್ತು ಚಿಂತನೆಗಳು ನಿಧಾನವಾಗಿ ಕರಗಿ ಹೋಗುತ್ತವೆ. ಒಂದು ಮಾತನ್ನು ಹೇಳುತ್ತೇನೆ, ನಿನ್ನನ್ನೇ ನೀನು ದೂಷಿಸುವುದನ್ನು ನಿಲ್ಲಿಸು. ನಿನ್ನ ಮನಸ್ಸಿನ ಪ್ರತಿಯೊಂದು ಭಾವವನ್ನು ನಾನು ಅರಿತಿದ್ದೇನೆ. ನನ್ನ ಆಶೀರ್ವಾದವು ಸದಾ ನಿನ್ನ ಮೇಲೆ ಇರುತ್ತದೆ. ಇಂದಿನಿಂದ ನೀನು ಸಂತೋಷ ಮತ್ತು ಶಾಂತಿಯೊಂದಿಗೆ ಮುಂದೆ ಸಾಗುತ್ತೀಯ. ನಿನಗೆ ನನ್ನ ಮೇಲೆ ಸ್ವಲ್ಪವಾದರೂ ಭಕ್ತಿ ಇದ್ದರೆ ಮನಸಾರೆ ಓಂ ಸಾಯಿರಾಮ್ ಎಂದು ಜಪಿಸು. ಭಕ್ತರೇ, ಬಾಬಾರವರ ಈ ಸಂದೇಶಗಳು ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರಲಿದೆ. ಈ ತುರ್ತು ಸಂದೇಶವನ್ನು ನೀವು ಅರ್ಥ ಮಾಡಿಕೊಂಡಿದ್ದಾದರೆ, ನಿಮಗೆ ಇದು ಅನ್ವಯಿಸುತ್ತಂದಾದರೆ ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ ಈ ಸಂದೇಶವನ್ನು ಪಡೆದುಕೊಳ್ಳಿ. ಹಾಗೆಯೇ ಈ ವಿಡಿಯೋವನ್ನು ಶೇರ್ ಮಾಡಿ. ಎಲ್ಲರಿಗೂ ಬಾಬಾರವರ ಆಶೀರ್ವಾದ ಸಿಗುವಂತೆ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಓಂ ಸಾಯಿರಾಮ್.